ಎಚ್ಎಸ್ಆರ್ ಲೇಔಟ್ನಲ್ಲಿ ಸೈಬರ್ ವಂಚನೆ ಮತ್ತು ತರಬೇತಿ ಪ್ರಕರಣ ಬೆಳಕಿಗೆ ಬಂದಿದೆ. ಸೈಬರ್ ವಂಚನೆಯ ಬೃಹತ್ ಜಾಲದ ಹಿಂದೆ ಬಿದ್ದಿದ್ದಾರೆ ಪೊಲೀಸರು. ಎಚ್ಎಸ್ಆರ್ ಲೇಔಟ್ನಲ್ಲಿ ಈ ಒಂದು ಸೈಬರ್ ವಂಚನೆ ಜೊತೆಗೆ ಈ ರೀತಿ ವಂಚನೆ ಮಾಡೋದಕ್ಕೆ ಟ್ರೈನಿಂಗ್ ಕೂಡ ನೀಡಲಾಗ್ತಾ ಇತ್ತು ಎನ್ನುವಂಥ ಪ್ರಕರಣ ಇದು. ಸೈಬರ್ ವಂಚನೆಯ ಬೃಹತ್ ಜಾಲದ ಹಿಂದೆ ಬಿದ್ದಿದ್ದಾರೆ ಪೊಲೀಸರು. ಜಂಟಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ನೇತೃತ್ವದ ತನಿಖಾ ತಂಡ ಇದು. ಹಲವು ತಂಡಗಳನ್ನು ರಚನೆ ಮಾಡಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಇನ್ನು ಬಂಧಿತ 16 ಜನರಲ್ಲಿ 4 ಜನರನ್ನ ಈಗಾಗಲೇ ಕಸ್ಟಡಿಗೆ ಪಡೆದುಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ವಂಚನೆ ಪ್ರಕರಣದ ಬೆನ್ನತ್ತಿ ಈ ಒಂದು ತನಿಖಾ ತಂಡ ಏನಿದೆ ಮುಂಬೈಗೂ ಕೂಡ ಹೋಗಿರುವಂಥದ್ದು. ಬಂಧಿತರಲ್ಲಿ ಒಟ್ಟು 6 ರಾಜ್ಯದ ಆರೋಪಿಗಳಿದ್ದಾರೆ. ಮಹಾರಾಷ್ಟ್ರ, ಮೇಘಾಲಯ, ಗುಜರಾತ್, ಪಶ್ಚಿಮ ಬಂಗಾಳ, ಒಡಿಶಾ ಮತ್ತು ಮಧ್ಯಪ್ರದೇಶದ ಆರೋಪಿಗಳು ಭಾಗಿಯಾಗಿದ್ದಾರೆ. ಹಲವು ರಾಜ್ಯಗಳಲ್ಲಿ ಇವರ ಜಾಲ ಎಕ್ಸ್ಪ್ಯಾಂಡ್ ಆಗಿದೆ ಎನ್ನುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಮುಂಬೈಗೆ ತೆರಳಿದ್ದಾರೆ ಆಗ್ನೇಯ ವಿಭಾಗದ ಪೊಲೀಸರ ಒಂದು ತಂಡ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ವಿಶ್ವನಾಥ್, ಇನ್ನು ಸೈಬರ್ ವಂಚನೆ ಜೊತೆಗೆ ಟ್ರೈನಿಂಗ್ ಕೂಡ ನೀಡಲಾಗ್ತಾ ಇತ್ತು. ಹೇಗೆ ಇದನ್ನು ಪೊಲೀಸರು ಭೇದಿಸಿದ್ರು, ಹಾಗೆ ಕಿಂಗ್ ಪಿನ್ಗಳು ಯಾರ್ಯಾರು ಅಂತ? ಮೊದಲೇದಾಗಿ 16 ಜನ ಆರೋಪಿಗಳನ್ನ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಇನ್ನು ಪ್ರಮುಖವಾಗಿ ಎಚ್ಎಸ್ಆರ್ ಲೇಔಟ್ ನಲ್ಲಿ ಈ ವಂಚನೆ ಮತ್ತು ತರಬೇತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೂರ್ವ ವಲಯ ಜಂಟಿ ಪೊಲೀಸ್ ಆಯುಕ್ತರೇನಿದ್ದಾರೆ ರಮೇಶ್ ಬಾನೋತ್ ಅವರ ನೇತೃತ್ವದಲ್ಲಿ ಈಗ ತನಿಖೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಇನ್ನು ಬಂಧನದಲ್ಲಿ ಏನು ಒಟ್ಟು 6 ರಾಜ್ಯದ ಆರೋಪಿಗಳಿದ್ದಾರೆ. ಅದರಲ್ಲಿ ಮಹಾರಾಷ್ಟ್ರ, ಮೇಘಾಲಯ ಮತ್ತು ಗುಜರಾತ್, ಬಂಗಾಳ, ಒರಿಸ್ಸಾ ಮತ್ತು ಮಧ್ಯಪ್ರದೇಶದ ಆರೋಪಿಗಳೇನಿದ್ದಾರೆ ಇವರ ವಿಚಾರಣೆ ಕೂಡ ನಡೆಸಲಾಗ್ತಾ ಇರುವಂತದ್ದು. ಇನ್ನು ಮಹಿಪಾಲ್ ಭೋಸಲೆ ಎಂಬಾತನ ಹೆಸರಿನಲ್ಲಿ ರಿಜಿಸ್ಟರ್ ಆಗಿದೆ ಈ ಕಂಪನಿ. ಈ ಮಹಿಪಾಲ್ ಮತ್ತು ಎಂ ವಿನಯ್ ಕುಮಾರ್ ಇಬ್ಬರು ಕೂಡ ಜಂಟಿ ನಿರ್ದೇಶಕರಾಗಿದ್ದಾರೆ. ಅದೇ ರೀತಿಯಾಗಿ ಅಖಿಲೇಶ್ ಎಂಬಾತ ಮ್ಯಾನೇಜರ್ ಕೂಡ ಆಗಿದ್ದಾರೆ. ಇವ್ರಿಗಾಗಿ ಈಗ ಪೊಲೀಸರು ಬಲೆಯನ್ನ ಬೀಸಿರುವಂತದ್ದು. ಇನ್ನು ಸುಬ್ರಹ್ಮಣ್ಯ ಅವರಿಗೆ ಸೇರಿದಂತಹ ಕಟ್ಟಡದಲ್ಲಿ ಇರುವಂತಹ ಆಫೀಸ್ ಸುಬ್ರಹ್ಮಣ್ಯ ಅವರ ಒಂದು ಗಮನಕ್ಕೆ ಇದು ಬಂದಿತ್ತಾ ಇಲ್ಲ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗಿದೆ. ಸದ್ಯಕ್ಕೆ ಪೊಲೀಸರು ಸುಬ್ರಹ್ಮಣ್ಯನ್ನು ಕೂಡ ಕರೆಸಿ ವಿಚಾರಣೆ ನಡೆಸುವಂತಹ ಕೆಲಸವನ್ನು ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂತಂದ್ರೆ ಫ್ರಾಡ್ ತಮ್ಮದೇ ಬಿಲ್ಡಿಂಗ್ ನಲ್ಲಿ ನಡೀತಾ ಇದ್ರು ಕೂಡ ಓನರ್ ಗಮನಕ್ಕೆ ಬಂದಿಲ್ವಾ ಅನ್ನೋ ಒಂದು ಆಂಗಲ್ ನಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇರುವಂತದ್ದು. ಮತ್ತು ಈ ನಿರ್ದೇಶಕರಾಗಿರ್ಬೋದು, ಈ ಕಂಪನಿಯ ನಿರ್ದೇಶಕರು, ಮ್ಯಾನೇಜರ್ ಯಾರ್ಯಾರಿದ್ದಾರೆ ಅವ್ರು ತಲೆಮರೆಸ್ಕೊಂಡಿದ್ದಾರೆ. ಅವ್ರಿಗಾಗಿ ಈಗ ಖಾಕಿ ಬಲೆಯನ್ನು ಬೀಸಿರುವಂತದ್ದು. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.